ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನಕ್ಕೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅಂದರೆ ತುಂಬಾ ಇಷ್ಟ. ಕೆಲವರಿಗೆ ಪಕ್ಷಿಗಳನ್ನು ಸಾಕಬೇಕು, ಅವುಗಳ ಹಿಂದೆ ಬಿದ್ದುಕೊಂಡು ಅವುಗಳನ್ನೇ ನೋಡ್ಕೋತಾ ಇರೋಕ್ಕಾಗಲ್ಲ ಅಂತ ಇರುತ್ತೆ. ಅಂಥವರು ಈ ಪಕ್ಷಿಗಳನ್ನು ಸಾಕ್ಬೋದು. ಇವಕ್ಕೆ ಹೆಚ್ಚಿನ ಸ್ಪೇಸ್ ಏನು ಬೇಕಾಗಿಲ್ಲ. ಅವು ಓಡಾಡೋಕ್ಕಷ್ಟೇ ಬೇಕಾಗಿರೋಂಥ ಸ್ಪೇಸ್ ಇದ್ದರೆ ಸಾಕು. ಮನೆ ಒಳಗಡೆನೂ ಇಟ್ಕೊಳ್ಬೋದು. ಸ್ವಲ್ಪ ಕಿಟಕಿ ಹತ್ತಿರ ಸ್ವಲ್ಪ ಬೆಳಕು ಗಾಳಿ ಚೆನ್ನಾಗಿ ಬರೋವಂಥ ಪ್ಲೇಸಲ್ಲಿ ಇಟ್ಕೊಂಡ್ರೆ ಅವು ಚೆನ್ನಾಗಿ ಆಡಿಕೊಂಡು ಇಡೀ ದಿವಸ ಮನೇಲಿ ಚಿಲಿಪಿಲಿ ಅಂತ ಚೀಗುಟ್ಕೋತಾ ಇರುತ್ತೆ. ಒಬ್ಬೊಬ್ಬರೇ ಒಂಟಿ ಫೀಲಿಂಗ್ ಅನ್ಸೋರು ಕೂಡ ಇದನ್ನು ಸಾಕಿದರೆ ತುಂಬಾ ಖುಷಿ ಆಗುತ್ತೆ. ಮನೇಲಿ ತುಂಬ ಜನ ಇದ್ದು ಫೀಲ್ ಆಗುತ್ತೆ. ಅವುಗಳು ಆಡೋದು, ಅವು ಕೂಗು ಚೀಗುಡೋದು ಎಲ್ಲ ಕೇಳ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ಖುಷಿ ಆಗುತ್ತೆ. ನಾನಂತೂ ಟೀ ಕುಡಿಯುವಾಗ ಇಲ್ಲಿ ಬಂದು ನಿಂತ್ಕೊಂಡು ಅವುಗಳನ್ನು ಕೂಗೋದು ಆಡೋದು ಎಲ್ಲ ನೋಡ್ತಾ ಇರ್ತೀನಿ. 4 ಗಂಟೆ 3 ಗಂಟೆ ನಂತರ ಎಲ್ಲ ತುಂಬ ಚೆನ್ನಾಗಿ ಆಡುತ್ತೆ ತಂಪು ಹೊತ್ತಿನಲ್ಲಿ. ಮತ್ತು ಒಳ್ಳೆ ಗಾಳಿ ಬೆಳಕು ಇರೋ ಸ್ಪೇಸ್ನಲ್ಲೇ ಇವಿಗೆ ಗೂಡನ್ನು ಇಟ್ಟುಕೊಡ್ಬೇಕು. ಮತ್ತು ಇದಕ್ಕೆ ಹೆಚ್ಚಿನ ಏನನ್ನು ಕಾಳಜಿ ವಹಿಸಬೇಕಾದಂಥ ಅಗತ್ಯ ಇಲ್ಲ. ಅದಕ್ಕೆ ಸ್ವಲ್ಪ ನೀರು ಮತ್ತು ಅದಕ್ಕೆ ನವಣೆ ಬೀಜ ಅಂತ ಹೇಳಿ ಈ ಹಕ್ಕಿ ಎಲ್ಲ ಪಕ್ಷಿಗಳನ್ನೆಲ್ಲ ಸೇಲ್ ಮಾಡ್ತಾರಲ್ವ, ಅಲ್ಲಿ ಸಿಗುತ್ತೆ. ಅವ್ರ ಹತ್ರ ಹೇಳಿದರೆ ಕೊಡ್ತಾರೆ. 1 kg 100 ರೂಪಾಯಿ ಇದೆ ಅಷ್ಟೇ, ತುಂಬ ರೇಟ್ ಇಲ್ಲ. 1 kg ತಂದ್ಕೊಂಡ್ರೆ 1 ತಿಂಗಳು 2 ಹಕ್ಕಿನ ಸಾಕ್ಬೋದು. ಲವ್ ಬರ್ಡ್ಸ್ ಅಂತ ಹೇಳ್ತಾರೆ. ಗುಬ್ಬಿ ಥರನೂ ಇದೆ. ನಮ್ಮ ಮನೇಲಿ 4 ಹಕ್ಕಿ ಇದೆ, ಇನ್ನೂ ಮೊಟ್ಟೆ ಇಟ್ಟಿಲ್ಲ. ಮತ್ತು ಇದು ಮೊಟ್ಟೆ ಇಟ್ಟು ಮರಿ ಎಲ್ಲ ಮಾಡುತ್ತೆ. ಒಂದು ಸಲ 4-3 ಹಕ್ಕಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ನೋಡಿದ್ರೇ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಖುಷಿ ಅನಿಸುತ್ತೆ. ಒಬ್ರಿಗೊಬ್ರಿಗೆ ಚುಚ್ಕೊಳ್ಳೋದು, ಮುದ್ದು ಮಾಡೋದು ಎಲ್ಲ ನೋಡ್ತಿದ್ರೆ ಮನಸ್ಸಿಗೇನೋ ಖುಷಿ ಆಗುತ್ತೆ. ಮತ್ತು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಒಂದು 5:30-6 ಗಂಟೆಯಿಂದನೇ ಸ್ಟಾರ್ಟ್ ಮಾಡುತ್ತೆ ಚಿಲಿಪಿಲಿ ಅಂತ ಕೂಗೋಕ್ಕೆ. ಮತ್ತು ಸಂಜೆ ಆದಮೇಲೆ ಸೈಲೆಂಟ್ ಆಗಿಬಿಡುತ್ತೆ. ನೈಟ್ ಆಗ್ತಾ ಬಂದಂಗೆ ಸೈಲೆಂಟ್ ಆಗಿಬಿಡುತ್ತೆ. ಕೂಗೋದು ಏನು ಮಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಬಿಡುತ್ತೆ. ಇರೋರು ಇದನ್ನು ಒಂದು ಬಿಸ್ನೆಸ್ ಆಗು ಸ್ಟಾರ್ಟ್ ಮಾಡ್ಬೋದು. ಒಂದು ಜೋಡಿ ಹಕ್ಕಿಗೆ ಹೊರಗಡೆ 800 ರೂಪಾಯಿಂದ 1000 ರೂಪಾಯಿ ತನಕನೂ ರೇಟ್ ಇದೆ. ಸಾಕುವಂಥವ್ರು ತೊಗೊಳ್ತಾರೆ. ಆ ಥರ ಬೇಕಾದ್ರೂ ಮಾಡ್ಬೋದು. ಇನ್ನು ಮೊದಲು ಚಿಕ್ಕ ಗೂಡಲ್ಲಿತ್ತು. ನಾವು ಇಷ್ಟು ಚಿಕ್ಕ ಗೂಡಲ್ಲಿ 4 ಹಕ್ಕಿನ ಹಾಕಿಟ್ರೆ ಅವು ಓಡಾಡೋಕ್ಕೆ ಸ್ಪೇಸೇ ಇರಲ್ಲ, ಪಾಪ ತುಂಬ ಕಟ್ಟಿಟ್ಟಾಗುತ್ತೆ ಅಂಥೇಳಿ ನಾವು ದೊಡ್ಡ ಗೂಡನ್ನು ಮಾಡಿದ್ವಿ. ನಮ್ಮ ಮನೆಯವರೇ ಮಾಡಿರೋದು. ಮತ್ತು ಇದು ಅಡಿಗಡೆ ಕೆಳಗಡೆ ಒಂದು ಶೀಟ್ ಹಾಕಿಡಬೇಕು. ಯಾಕಂದರೆ ಅವೇನು ಹಿಕ್ಕೆ ಹಾಕತ್ತಲ್ವ, ಅದೆಲ್ಲ ಅದರಲ್ಲೇ ಬೀಳುತ್ತೆ. ಮತ್ತು ಕೆಳಗಡೆ ನಮ್ಮದು ನೆಲ ಏನು ಗಲೀಜಾಗಲ್ಲ. ನೋಡಿ, ಇದು ಅದರದ್ದು ಫುಡ್ ಬಂದು ನವಣೆ ಬೀಜ ಅಂತ ಇದೆ. 1 kg ತೊಗೊಂಡು ಬಂದರೆ 100 ರೂಪಾಯಿ ರೇಟ್ ಇದೆ. ಅದು ಹೊರಗಡೆ ಅಂಗಡೀಲಿ ಸಿಗುತ್ತೆ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋನ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.